ನೇತ್ರಾವತಿಯ ನದಿಯ ದಡದ ಪಕ್ಕದಲ್ಲೇ ಇರುವಂಥ ಸ್ಥಳ ಇದು. ನಂಬರ್ 7. 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಕಂಟಿನ್ಯೂ ಆಗ್ತಾ ಇದೆ. ಅಸ್ಥಿ ಪಂಜರಕ್ಕಾಗಿ ಗುಂಡಿ ಅಗಿತಾ ಇದ್ದಾರೆ ಕಾರ್ಮಿಕರೀಗ. ಮಾಹಿತಿ ಸೋರಿಕೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾ ಇದೆ. ಯಾರೂ ಮೊಬೈಲ್ ಅನ್ನ ಬಳಕೆ ಮಾಡದಂತೆ ಸೂಚನೆ ಕೊಡಲಾಗಿದೆ. ಹೇಳಿದ್ನಲ್ಲ ಹಂಗೆ, ಪರದೆಯನ್ನ ಕಟ್ಟಿ ಮೊಬೈಲ್ ಯಾರು ಯೂಸ್ ಮಾಡಬಾರ್ದು, ಇನ್ಫಾರ್ಮೇಶನ್ ಲೀಕ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮೊಬೈಲ್ ಅನ್ನ ತರುವುದು ನಿಷೇಧ ಈ ಸ್ಥಳಕ್ಕೆ. ಜೊತೆಗೆ ಪರದೆಯನ್ನು ಹಾಕಲಾಗಿದೆ. ಸೊ ಎಲ್ಲವೂ ಕೂಡ ಏನೇನು ಪೂರ್ವ ಸಿದ್ಧತೆಗಳು ಬೇಕೋ ಎಲ್ಲವೂ ಕೂಡ ಆಗಿದೆ. ಕಾರಣ ಇಷ್ಟೇ, ಒಂದು, ಇಲ್ಲಿಂದ ಇನ್ಫಾರ್ಮೇಶನ್ ಲೀಕ್ ಆಗಬಾರದು, ಇಲ್ಲಿಂದ ನ್ಯೂಸ್ ಲೀಕ್ ಆಗಬಾರದು, ಮತ್ತೊಂದು ಕಡೆ ಫೇಕ್ ನ್ಯೂಸ್ ಹರಿದಾಡಬಾರದು. ಈ ಎರಡೂ ಆ್ಯಂಗಲ್ನಲ್ಲೂ ಕೂಡ ನೋಡಿ ಸ್ಟ್ರಿಕ್ಟಾಗಿ ತಗೊಂಡಿದ್ದಾರೆ ಆ್ಯಕ್ಷನ್ನು. ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ಫೋಟೋ ತೆಗೆಯೋದು, ಫೋಟೋನ ನೀವು ವೈರಲ್ ಮಾಡೋದು, ಜೊತೆಗೆ ಇನ್ಫಾರ್ಮೇಷನ್ನ ಯಾರಿಗೋ ಫೋನ್ ಮಾಡಿ ಲೀಕ್ ಮಾಡೋದು, ಅದೆಲ್ಲ ಮಾಡೋಂಗಿಲ್ಲ ಅಂಥೇಳಿ ಅಧಿಕಾರಿಗಳು, SIT ಟೀಮ್ನ ಅಧಿಕಾರಿಗಳು ಈ ಕ್ರಮಕ್ಕೆ ಮುಂದಾಗಿರೋದು. ಅಲ್ಲಿ ಬಂದಿರೋ ಕಾರ್ಮಿಕರ ಹತ್ರನೂ ಮೊಬೈಲ್ ಇಲ್ಲ, ದೂರದಾರನ ಕೈಯಲ್ಲೂ ಮೊಬೈಲ್ ಇರಲ್ಲ, ಜೊತೆಗೆ ಅಲ್ಲಿರುವಂಥ SIT ಅಧಿಕಾರಿಗಳ ಬಳಿಯೂ ಕೂಡ ಮೊಬೈಲ್ ಇಲ್ಲ, ಯಾರೂ ತಗೊಂಡು ಹೋಗಂಗಿಲ್ಲ ಅಂತ. ಮತ್ತೊಂದು ಕಡೆ ಹೊರಗಡೆಯಿಂದ ಕ್ಯಾಮ್ರಾ ಝೂಮ್ ಹಾಕ್ಬಿಟ್ಟು ಅಥವಾ ನಾನಾ ರೀತಿಯ ಫೇಕ್ ನ್ಯೂಸ್ಗಳನ್ನು ಹರಿದಾಡೋದಕ್ಕೆ ಸಹಾಯಕ ಆಗಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಶೋಧ ಕಾರ್ಯ ನಡೀತಾ ಇರುವಂಥ 7ನೇ ಪಾಯಿಂಟಿನ ಸುತ್ತ ಈ ಗ್ರೀನ್ ಅಥವಾ ಬ್ಲೂ ಕಲರ್ ಕಾಣಿಸ್ತಾ ಇದೆ ನನಗೆ, ಆ ಪರದೆಯನ್ನು ಸುತ್ತಲೂ ಕೂಡ ಕವರ್ ಮಾಡಿದ್ದಾರೆ. ಮಾರ್ಕ್ ನಂಬರ್ 7ನಲ್ಲಿ 7ನೇ ಪಾಯಿಂಟ್ನಲ್ಲಿ ಕ್ಲೀನಿಂಗೂ ಆಯಿತು, ಎಲ್ಲವೂ ಆಯಿತು, ಡಿಗ್ಗಿಂಗ್ ಕಾರ್ಯವೂ ಕೂಡ ಶುರುವಾಗಿದೆ. ಇನ್ನು ಸ್ವಲ್ಪತ್ರಲ್ಲೇ ಅಲ್ಲಿಂದ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ ಅಧಿಕೃತವಾಗಿ ಅಧಿಕಾರಿಗಳೇ ಹೇಳಬೇಕು, ಅಥವಾ ಅಲ್ಲಿರುವಂಥ ನಮ್ಮ ಸ್ಥಳದಲ್ಲಿರುವಂಥ ನಮ್ಮ ಪ್ರತಿನಿಧಿಗಳು ಅಪ್ಡೇಟ್ ಮಾಡ್ತಾರೆ ಇದ್ರ ಬಗ್ಗೆ ಏನೇನಾಯಿತು ಅಂಥೇಳಿ ಇನ್ನು ಸ್ವಲ್ಪತ್ರಲ್ಲೇ. ಅದರ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಅಸ್ಥಿ ಪಂಜರಕ್ಕಾಗಿ ಗುಂಡಿ ಅಗಿತಾ ಇದ್ದಾರೆ ಕಾರ್ಮಿಕರು. ಮೊದಲನೇ ಗುಂಡಿಯಲ್ಲಾಗಿದ್ರು ID ಕಾರ್ಡು, ಪಾನ್ ಕಾರ್ಡ್ ಸಿಕ್ಕರೆ, ATM ಕಾರ್ಡು ಮತ್ತು ಪಾನ್ ಕಾರ್ಡ್ ಸಿಕ್ಕರೆ ಬೇರೆ ಯಾವುದೂ ಸಿಕ್ಕಲಿಲ್ಲ, ಏನೂ ಸಿಕ್ಕಿರಲಿಲ್ಲ. ಆದರೆ ID ಕಾರ್ಡು ಮತ್ತು ಆ ಒಂದು ATM ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕ್ಲಿಯರ್ ಕಟ್ಟಾಗಿ ಆನ್ಸರ್ ಹುಡುಕಿದ್ದಾರೆ. ಅದು ಬೆಂಗಳೂರಿನ ಮೂಲದ ವ್ಯಕ್ತಿಯ ಆತ ಈಗಾಗಲೇ ಒಂದು 5-6 ತಿಂಗಳ ಹಿಂದೆಯೇ ಆರೋಗ್ಯ ಸಮಸ್ಯೆಯಿಂದ ಮೃತಪಟ್ಟಿದ್ದ. ಈ ಹಿಂದೆ 5-6 ವರ್ಷಗಳ ಹಿಂದೆ ಟ್ರಿಪ್ಗೆ ಹೋಗ್ತೀನಿ ಅಂತ ಹೋದಂಥ ಸಂದರ್ಭದಲ್ಲಿ ಹಾಳು ಮಾಡ್ಕೊಂಡು ಬಂದಿದ್ದ ಅಂತ ಅವ್ರ ಕುಟುಂಬಸ್ಥರು ಹೇಳಿದರು. ಸೊ ಅಲ್ಲಿಗೆ ಆ ವಿಚಾರವು ಕೂಡ ಕ್ಲಿಯರ್ ಆಯಿತು. ಈಗ 7ನೇ ಪಾಯಿಂಟಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇರೋದ್ರಿಂದ ಕಾದು ನೋಡಬೇಕು ಇನ್ನಷ್ಟೇ 7ನೇ ಪಾಯಿಂಟಲ್ಲಿ ಏನು ಸಿಗುತ್ತೆ ಅಂತ.